ವೆಲ್ಕಮ್ ಟು ಮಿಸ್ಟರ್ ಜಯಬಾಲು ಯೂಟ್ಯೂಬ್ ಚಾನಲ್. ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ಮೈಕ್ರೋ ಓವನ್ ಚಾರ್ಕೋಲ್ ಮಾಡಲ್ಲು ಡೆಮೋ ನೋಡೋಣ. ಸೊ ಇದು ಚಾರ್ಕೋಲ್ ಮಾಡಲ್ 28 ಲೀಟರ್ ಮೈಕ್ರೋ ಓವನ್ನು. ಸೊ ಔಟ್ಲುಕ್ ಈ ಥರ ಇರುತ್ತೆ, ಒಳಗಡೆ ಗ್ಲಾಸು ಎಲ್ಲ ಈ ಥರ ಇರುತ್ತೆ. ಏನೇ ಇಡೋದಿದ್ರು ನೀವು ಇದ್ರ ಮೇಲೆ ಇಡಬೇಕು. ಸೊ ಇದು ನಮಗೆ ಯೂಸರ್ ಪ್ಯಾನಲ್ಲು, ಯಾವುದೇ ಫಂಕ್ಷನ್ ಎಲ್ಲೆಲ್ಲಿದೆ ಅಂತ ಇಲ್ಲಿ ಲಿಸ್ಟ್ ಇರುತ್ತೆ. ಸೊ ಇವಾಗ ಬರ್ತಾ ಇರೋಂಥ ಮಾಡಲ್ಗಳಲ್ಲಿ ಓನರ್ ಮ್ಯಾನ್ಯುವಲ್ ಬರೋದಿಲ್ಲ, ಸ್ಕ್ಯಾನರ್ ಇರುತ್ತೆ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ LGದು ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಹಾಕಿ ಅದಾದಮೇಲೆ ಮಾಡಲ್ ನಂಬರ್ ಕೊಟ್ಟಿರ್ತಾರೆ. ಆ ಮಾಡಲ್ ನಂಬರ್ ಹಾಕಿದ್ರೆ ಇದ್ರದ್ದು ಓನರ್ ಮ್ಯಾನ್ಯುವಲ್ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ಇಲ್ಲಿ ಆಪ್ಷನ್ ಹೀಗಿರುತ್ತೆ. ಸೊ ಇಲ್ಲಿ ನಮಗೆ ಫ್ರಂಟಲ್ಲಿದೆ ನೋಡಿ, ಕುಕ್ ಮೋಡ್, ಚಾರ್ಕೋಲ್, ಹೆಲ್ತಿ ಆರ್ಟ್, ಇಂಡಿಯನ್ ರೋಟಿ, ಡಯಟ್ ಫ್ರೈ, ಕಿಡ್ಸ್ ಡಿಲೈಟ್, ಈ ಥರ ಆಪ್ಷನ್, ಇದಿಷ್ಟು ಆಪ್ಷನ್ ಇಲ್ಲಿದೆ ನಮಗೆ. ಸೊ ಫಸ್ಟ್ ಒನ್ ಕುಕ್ ಮೋಡು, ಸೆಕೆಂಡ್ ಒನ್ ಚಾರ್ಕೋಲ್, ಹೆಲ್ತಿ ಆರ್ಟ್, ಇಂಡಿಯನ್ ರೋಟಿ, ಡಯಟ್ ಫ್ರೈ, ಕಿಡ್ಸ್. ಸೊ ನೀವು ಓನರ್ ಮ್ಯಾನ್ಯುವಲ್ ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ಅದರಲ್ಲಿ ಬೇರೆ ಏನೂ ಇರೋದಿಲ್ಲ, ಜಸ್ಟ್ ಯೂಸರ್ ಮ್ಯಾನ್ಯುವಲ್ ಇರುತ್ತೆ. ದಟ್ಸ್ ಮೀನ್ ರೆಸಿಪಿಗಳದ್ದು ಬುಕ್ಕು, ಅಡುಗೆದು ಬುಕ್ ಇರುತ್ತೆ. ಆ ಬುಕ್ಕಲ್ಲಿ ಒಂದೊಂದು ಅಡುಗೆಗೆ ಒಂದೊಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರು ಇಲ್ಲಿರುತ್ತೆ. ಸೊ ಚಾರ್ಕೋಲ್ ಅಂದರೆ ಚಾರ್ಕೋಲಲ್ಲಿ ಏನೇನೆಲ್ಲ ಮಾಡ್ಬೋದು ಅದ್ರದ್ದು ಅಪ್ ಟು ಇದರಲ್ಲಿ 35 ಚಾರ್ಕೋಲಲ್ಲಿ 35 ಥರ ಅಡುಗೆ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಆ 35 ಅಡುಗೆಗಳಿಗೂ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡೋದು ಹೇಗೆ ಅಂದರೆ ಜಸ್ಟ್ ನೀವು ಮೈಕ್ರೋವನ್ ಆನ್ ಮಾಡಿಕೊಂಡ್ರೆ ಸೊ ಆನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಚಾರ್ಕೋಲಲ್ಲಿ ಯಾವುದೋ ಒಂದು ರೆಸಿಪಿ ಸೆಲೆಕ್ಟ್ ಮಾಡಿದ್ದೀನಿ. ಆ ರೆಸಿಪಿಗೆ ಒಂದು ನಂಬರ್ ಕೊಟ್ಟಿದ್ದಾರೆ, ಒನ್ ಐಫಾನ್ ಒಂದು 6, 7 ಅಂತ ಕೊಟ್ಟಿರ್ತಾರೆ. ಸೊ ನಾವು ಫೋನ್ ಸೆಲೆಕ್ಟ್ ಮಾಡಿಕೊಂಡೆ ಇದನ್ನು ರೊಟೇಟ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತೆ. ಸೊ ಇದರಲ್ಲಿ ನಾನು 5ನೇದೋ 6ನೇದೋ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದು ನಾನು ಸೆಲೆಕ್ಟ್ ಮಾಡಿರೋಂಥ ಅಡುಗೆಗೆ ಕೊಟ್ಟಿರೋ ನಂಬರು, ಅದನ್ನು ಸೆಲೆಕ್ಟ್ ಮಾಡಿ ಸ್ಟಾರ್ಟ್. ಸೊ ಆ ಅಡುಗೆ ಕೊಟ್ಟಿರೋ ಸ್ಟಾರ್ಟ್ ಕೊಟ್ಟಾಗ ಕ್ವಾಂಟಿಟಿ ಕೇಳ್ತೀರಾ, 100 ಗ್ರಾಮ 200 ಗ್ರಾಮ್ ಅಂತ. ಸೊ ನೀವು ಎಷ್ಟು ಗ್ರಾಮ್ ಇಟ್ಟಿರ್ತೀರಾ ಅದರಲ್ಲಿ ಸೆಲೆಕ್ಟ್ ಮಾಡಿರ್ತೀರಾ, ಅಷ್ಟು ಗ್ರಾಮ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್. ಸೊ ಟೆಂಪ್ರೇಚರು, ಟೈಮು ಎಲ್ಲದೂ ಬೈ ಡಿಫಾಲ್ಟ್ ಸೆಟ್ ಆಗಿರುತ್ತೆ. ಇದಕ್ಕೆ ಆಟೋ ಕುಕ್ ಮೆನ್ಯೂ ಅಂತ ಹೇಳ್ತೀವಿ. ಸೊ ಆಟೋ ಕುಕ್ ಮೆನ್ಯೂ ಬುಕ್ಕಲ್ಲಿ ನಿಮಗೆ ಯಾವ ಪಾತ್ರೆ ಯೂಸ್ ಮಾಡಬೇಕು, ಯಾವ ಏನು ರೇಷ್ಯೋದಲ್ಲಿ ಹಾಕಬೇಕು ಎಲ್ಲದನ್ನು ಕೊಟ್ಟಿರ್ತಾರೆ. ಸೊ ಇದಿಷ್ಟು ಅದೇ ಥರನೇ ಈ 5 ಬಟನ್ನಲ್ಲಿರುವಂಥದ್ದು ವರ್ಕ್ ಆಗುತ್ತೆ. ಸೊ ಕುಕ್ ಮೋಡ್ ಅಂದರೆ ಮ್ಯಾನ್ಯುವಲಾಗಿ ನಾವು ಸೆಟ್ ಮಾಡ್ಕೊಬೋದು. ಮೈಕ್ರೋ, ಗ್ರಿಲ್, ಕನ್ವೆಕ್ಷನ್, ಗ್ರಿಲ್ ಕಾಂಬಿ, ಕನ್ವೆಕ್ಷನ್ ಕಾಂಬಿ. ಸೊ ಅದು ಎಲ್ಲಿ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಕುಕ್ ಮೋಡಲ್ಲಿ ಮೈಕ್ರೋ ಫಸ್ಟ್ ಒನ್. ಸೊ ಮೈಕ್ರೋದಲ್ಲಿ ನಿಮಗೆ 900, ಇದು 900 ಬಂದು ವಾಟ್ಸ್. ಸೊ ಹೇಗೆ ನೀವು ಗ್ಯಾಸ್ ಮೇಲೆ ಕುಕ್ ಮಾಡಬೇಕಾದ್ರೆ ನಿಮಗೆ ಫ್ಲೇಮ್, ಲೋ ಫ್ಲೇಮ್, ಹೈ ಫ್ಲೇಮ್ ಮಾಡ್ತೀರಾ, ಅದೇ ಥರ ಇಲ್ಲಿ 900 ಅಂದರೆ ಹೈ ಫ್ಲೇಮ್ ಬೈ ಡಿಫಾಲ್ಟ್ ಬರುತ್ತೆ. ಸೊ 90% ಯೂಸ್ ಆಗೋದು ಹೈ ಫ್ಲೇಮೇನೆ. ಸೊ ನಿಮಗೆ ಲೋ ಫ್ಲೇಮ್ ಬೇಕಂದರೆ ಈ ಥರ ಕಮ್ಮಿ ಮಾಡ್ಕೊಬೋದು. ನೀವು ವಾಟ್ಸ್ ಕಮ್ಮಿ ಮಾಡ್ದಂಗೆಲ್ಲ ತುಂಬ ನಿಧಾನಕ್ಕೆ ಕುಕ್ ಆಗುತ್ತೆ. ಸೊ ಆಲ್ಮೋಸ್ಟ್ 90% ನಮಗೆ 900 ಯೂಸ್ ಆಗುತ್ತೆ. ಸೊ 900 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬೈ ಡಿಫಾಲ್ಟ್ ಬರುತ್ತೆ ನಿಮಗೆ ಮೈಕ್ರೋ, ಸ್ಟಾರ್ಟ್, ಟೈಮು, ಸ್ಟಾರ್ಟ್. ಇದು ಮೈಕ್ರೋ ಆಪ್ಷನ್ನು. ಸೊ ನೀವು ಡೈರೆಕ್ಟಾಗಿ ಕೂಡ ಓಪನ್ ಮಾಡ್ಬೋದು, ಸ್ಟಾಪ್ ಮಾಡಿ ಕೂಡ ಮಾಡ್ಬೋದು. ಓಪನ್ ಮಾಡಿ ನೀವು ಇಕ್ಕಿರೋ ಐಟಮ್ ಬಿಸಿ ಆಗಿದೆಯಾ ನೋಡಿ, ಓಕೆ ಬಿಸಿಯಾಗಿರೋದು ಸಾಕು ಅಂದರೆ ತೆಕ್ಕೊಂಬಿಡಿ, ಬೇಡ ಅಂದರೆ ಮತ್ತು ಇನ್ನೂ ಬಿಸಿ ಮಾಡಬೇಕು ಅಂದರೆ ಕ್ಲೋಸ್ ಮಾಡಿ ಸ್ಟಾರ್ಟ್. ಎಲ್ಲಿಗೆ ಸ್ಟಾಪ್ ಆಗಿರುತ್ತೆ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ಕೂಡ ಓಪನ್ ಮಾಡ್ಬೋದು ಅಥವಾ ಸ್ಟಾಪ್ ಮಾಡಿ ಕೂಡ ಓಪನ್ ಮಾಡ್ಬೋದು. ಸೊ ಮೈಕ್ರೋ ಗೊತ್ತಾಯಿತು. ನೆಕ್ಸ್ಟು ಗ್ರಿಲ್. ಸೊ ಗ್ರಿಲ್ ಮಾಡ್ತೀರಾ ಅಂದರೆ ನೀವು ವೆಜ್, ನಾನ್ ವೆಜ್ ಎರಡೂ ಮಾಡ್ಬೋದು. ನಾನ್ ವೆಜ್ ಮಾಡ್ತೀರಾ ಅಂದರೆ ನೀವು ತಂದೂರಿ, ಕಬಾಬ್ ಆ ಥರದ್ದೆಲ್ಲ ಮಾಡ್ಬೋದು. ವೆಜ್ ಮಾಡ್ತೀರಾ ಅಂದರೆ ಪನ್ನೀರು, ಆಲೂಗೆಡ್ಡೆ, ತರಕಾರಿಗಳು ಆ ಥರದ್ದನ್ನೆಲ್ಲ ಬಿಸಿ ಮಾಡ್ಕೊಬೋದು. ಬಿಸಿ ಮಾಡ್ಕೊಳ್ಳೋದಕ್ಕೆ ಸೊ ಗ್ರಿಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಕೊಡಿ, ಟೈಮ್ ಕೇಳುತ್ತೆ, ಟೈಮ್ ಎಷ್ಟು ಬೇಕು ಅಷ್ಟು ಟೈಮ್ ಕೊಡಿ, ಸ್ಟಾರ್ಟ್. ಸೊ ಯಾವುದೇ ಅಡುಗೆ ಮಾಡಬೇಕಾದ್ರೂ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ಯಾವುದೇ ಅಡುಗೆ ಇಟ್ಟಿದ್ರೂ ಫಾರ್ ಎಕ್ಸಾಂಪಲ್ ಅದಕ್ಕೆ ನೀವು ಒಂದು 10 ನಿಮಿಷ ಕೊಡ್ತಾ ಇದ್ದೀರಾ ಅಂದರೆ 10 ನಿಮಿಷ ಮುಗಿಯೋವರೆಗೂ ನೀವು ಕಾಯಬಾರ್ದು. 7 ನಿಮಿಷಕ್ಕೆ 7 ನಿಮಿಷ 6 ನಿಮಿಷದಲ್ಲಿ ಮಧ್ಯದಲ್ಲಿ ನೀವು ಸ್ಟಾಪ್ ಮಾಡಿ ಓಪನ್ ಮಾಡಿ ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡಿ ಅದು ಬೆಂದಿದೆ ಆಲ್ರೆಡಿ ಸಾಕು ಅಂದರೆ ತೆಕ್ಕೊಂಬಿಡ್ಬೇಕು. ಸೊ ಓಕೆ ಮೇಲ್ಗಡೆ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ಬಾಟಮಲ್ಲಿ ಬೆಂದಿಲ್ಲ ಅಂದರೆ ಅದನ್ನು ಉಲ್ಟಾ ಇಟ್ಟು ಮತ್ತೆ ಕ್ಲೋಸ್ ಮಾಡಿ ಕಂಟಿನ್ಯೂ ಕೊಡಿ. ಸೊ ಆ ಥರ ಫಸ್ಟ್ ಟೈಮ್ ಯಾವುದನ್ನೇ ಮಾಡ್ತಿದ್ರು ಚೆಕ್ ಮಾಡ್ಕೊಬೇಕು, ಪದೇ ಅದನ್ನು ಓಪನ್ ಮಾಡಿ ಚೆಕ್ ಮಾಡ್ಕೊತಾ ಇರಬೇಕು.
ಒಂದು ಸಲ 2 ಸಲ ನೀವು ಯೂಸ್ ಮಾಡಾದ್ಮೇಲೆ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಟೆಂಪ್ರೇಚರ್ ಕೊಡಬೇಕು ಅಂತ. ಸೊ ಇದಾಯಿತು ಗ್ರಿಲ್ ಫಂಕ್ಷನ್ನು. ಸೊ ನೆಕ್ಸ್ಟ್ ಬಂದು ಗ್ರಿಲ್ ಕನ್ವೆಕ್ಷನಲ್ಲಿ ನಿಮಗೆ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರುತ್ತೆ. ಸೊ 90% ರೆಸಿಪಿಗಳು 180 ಡಿಗ್ರಿಲೇ ಆಗೋದ್ರಿಂದ ಬೈ ಡಿಫಾಲ್ಟು 180ನೇ ಬರುತ್ತೆ. ಸೊ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಇದನ್ನು ರೊಟೇಟ್ ಮಾಡಿದ್ರೆ, ಇಲ್ಲಿ ಪ್ಲಸ್ಸು ಮೈನಸ್ ಕೊಟ್ಟಿರ್ತಾರೆ, ರೊಟೇಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನಿಮಗೆ ಎಷ್ಟು ಟೆಂಪ್ರೇಚರ್ ಬೇಕು ಅಷ್ಟು ಸೆಟ್ ಮಾಡ್ಕೊಬೋದು. ಈ ಮಾಡಲಲ್ಲಿ ನಿಮಗೆ ಮ್ಯಾಕ್ಸಿಮಮ್ 230, ಮಿನಿಮಮ್ 40 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ. ಸೊ ನಾನು ಫಾರ್ ಎಕ್ಸಾಂಪಲ್ಗೆ 50 ಡಿಗ್ರಿ ಟೆಂಪ್ರೇಚರ್ ಸೆಟ್ ಮಾಡ್ಕೊತೀನಿ. ಸೊ ಟೆಂಪ್ರೇಚರ್ ಸೆಟ್ ಮಾಡಿ ಒಂದ್ಸಲಿ ಸ್ಟಾರ್ಟ್ ಕೊಟ್ಟರೆ ಟೈಮ್ ಕೇಳುತ್ತೆ. ಕೆಲವೊಂದು ರೆಸಿಪಿಗಳಿಗೆ ನಾವು ಪ್ರೀ ಹೀಟ್ ಮಾಡಬೇಕು ಅಂದರೆ ಸ್ಟಾರ್ಟ್ ಬಟನ್ನ ನಾವು ಟೈಮ್ ಕೊಡಬಾರ್ದು. ಟೈಮ್ ಕೊಡದಲ್ಲೇ ಡೈರೆಕ್ಟ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಅದು ಪ್ರೀ ಹೀಟ್ಗೆ ಹೋಗುತ್ತೆ. ಸೊ ಪ್ರೀ ಹೀಟು ಈ ಥರ ರನ್ ಆಗುತ್ತೆ. ಪ್ರೀ ಹೀಟ್ ರನ್ ಆದಮೇಲೆ ಆ ಟೆಂಪ್ರೇಚರ್ ರೀಚ್ ಆದಮೇಲೆ ನಮ್ಗೆ ಇಂಡಿಕೇಷನ್ ಬರುತ್ತೆ. ಇವಾಗ ನೋಡಿ ನಾನು 50 ಡಿಗ್ರಿ ಸೆಟ್ ಮಾಡಿದ್ದೀನಿ. 50 ಡಿಗ್ರಿಗೆ ರೀಚ್ ಆಗಿದ ತಕ್ಷಣ ನಮಗೆ ಇಂಡಿಕೇಷನ್ ಬರುತ್ತೆ. 49 ಆಯಿತು, 50ಕ್ಕೆ ಬಂತು. ಸೊ ನೋಡಿ ಈ ಥರ ಇಂಡಿಕೇಷನ್ ಬರುತ್ತೆ. ಇಂಡಿಕೇಷನ್ ಬಂದಾಗ ನಾವೇನು ರೆಡಿ ಮಾಡಿರ್ತೀವಿ ಅದನ್ನು ಒಳಗಡೆ ಇಡಬೇಕು. ಓಪನ್ ಮಾಡಿ ಒಳಗಡೆ ಇಟ್ಮೇಲೆ ಕ್ಲೋಸ್ ಮಾಡಿ. ನೋಡಿ ಟೈಮ್ ಕೇಳ್ತಿದೆ, ಟೈಮ್ ಕೊಡಿ, ಸ್ಟಾರ್ಟ್. ಸೊ ಈ ಥರ ನೀವು ರೆಸಿಪಿಗಳನ್ನ ಕನ್ವೆಕ್ಷನ್ ಫಂಕ್ಷನ್ನ ಯೂಸ್ ಮಾಡ್ಬೋದು. ಸೊ ಇದರಲ್ಲೂ ಅಷ್ಟೇ ಮಧ್ಯದಲ್ಲಿ ನೀವು ಓಪನ್ ಮಾಡಿ ಚೆಕ್ ಮಾಡ್ಕೊಬೇಕು, ಆಗಿದೆಯೋ ಇಲ್ವ ಅಂತ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ಸಾಕು ಅಂದರೆ ತೆಕ್ಕೊಂಬಿಡಿ, ಇನ್ನೂ ಬೇಕು ಅಂದರೆ ಹಾಗೆ ಇಟ್ಟು ಕ್ಲೋಸ್ ಮಾಡಿ ಕಂಟಿನ್ಯೂ ಕೊಡಿ. ಓಕೆನಾ? ಸೊ ಕನ್ವೆಕ್ಷನ್ ಅರ್ಥ ಆಯಿತು ಅಂದ್ಕೊತೀನಿ. ಸೊ ಹಾಗೆ ಬಂದರೆ ಮೈಕ್ರೋ ಗ್ರಿಲ್ಲು, ಕನ್ವೆಕ್ಷನ್ನು, ಗ್ರಿಲ್ ಕಾಂಬಿ. ಇದು ಬಂದು ನೀವು ತುಂಬ ದಪ್ಪ ಕ್ವಾಂಟಿಟಿಲಿ ಫುಡ್ಡು ಏನಾದರೂ ಇಟ್ಟು ಬಿಸಿ ಮಾಡ್ತೀರಾ, ಈ ಲೈಕ್ ತಂದೂರಿ ಆ ಥರದ್ದೆಲ್ಲ ಮಾಡ್ತೀರಾ ಅಂದರೆ ಬರೀ ಗ್ರಿಲ್ ಯೂಸ್ ಮಾಡಿದಾಗ ಏನಾಗುತ್ತೆ, ಹೊರಗಡೆ ಬೆಂದ್ಬಿಟ್ಟಿರುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಆ ಥರ ಸಿಚುವೇಷನಲ್ಲಿ ನಿಮಗೆ ಗ್ರಿಲ್ ಕಾಂಬಿ ಯೂಸ್ ಆಗುತ್ತೆ. ಗ್ರಿಲ್ ಕಾಂಬಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಕೊಡಿ, ಟೈಮ್ ಎಷ್ಟು ಬೇಕೋ ಅಷ್ಟು ಟೈಮ್ ಕೊಡಿ, ಮತ್ತು ಸ್ಟಾರ್ಟ್. ಸೊ ಇದು ಗ್ರಿಲ್ ಕಾಂಬಿ ಯೂಸ್ ಮಾಡೋದು. ಹಾಗೆ ಕನ್ವೆಕ್ಷನಲ್ಲೂ ಕೂಡ ನೀವು ಕಾಂಬಿನೇಷನ್ ಯೂಸ್ ಮಾಡ್ಬೋದು. ಮೈಕ್ರೋ ಗ್ರಿಲ್, ಗ್ರಿಲ್ ಕಾಂಬಿ ಆಯಿತು. ನೆಕ್ಸ್ಟು ಕನ್ವೆಕ್ಷನ್ ಕಾಂಬಿ ಅಂದರೆ ನೀವು ಕೇಕ್ ಆ ಥರದ್ದೆಲ್ಲ ಮಾಡ್ತಿರ್ತೀರ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ, ದಪ್ಪ ಇರುತ್ತೆ ತಿಕ್ನೆಸ್ಸು. ಆ ಟೈಮಲ್ಲಿ ಹೊರಗಡೆಯಿಂದ ಕೇಕ್ ಬೆಂದ್ಬಿಟ್ಟಿರುತ್ತೆ, ಒಳಗಡೆ ಬೆಂದಿರಲ್ಲ, ಹಸಿ ಇರುತ್ತೆ. ಆ ಥರ ಮೂಮೆಂಟಲ್ಲಿ ನೀವು ಕನ್ವೆಕ್ಷನ್ ಮತ್ತು ಮೈಕ್ರೋ ಕಾಂಬಿನೇಷನ್ ಯೂಸ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಕನ್ವೆಕ್ಷನ್ ನಿಮಗೆ ಹೊರಗಡೆಯಿಂದ ಕೇಕ್ನ ಬಿಸಿ ಮಾಡಿದ್ರೆ, ಮೈಕ್ರೋ ನಿಮಗೆ ಒಳಗಡೆಯಿಂದ ಕೇಕ್ನ ಬಿಸಿ ಮಾಡುತ್ತೆ. ಆ ಟೈಮಲ್ಲಿ ನಿಮಗೆ ಇದು ಯೂಸ್ ಆಗುತ್ತೆ. ಕನ್ವೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಕೊಡಿ, ಟೆಂಪ್ರೇಚರ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಟ್ಕೊಳ್ಳಿ, ಮತ್ತು ಟೈಮ್ ಕೊಟ್ಕೊಳ್ಳಿ, ಸ್ಟಾರ್ಟ್. ಸೊ ಇವಾಗ ನಿಮಗೆ ಮೈಕ್ರೋ ಮತ್ತು ಕನ್ವೆಕ್ಷನ್ ಎರಡೂ ಒಟ್ಟಿಗೆ ರನ್ ಆಗ್ತಿರುತ್ತೆ. ಇದರಲ್ಲಿ ನಿಮಗೆ ಆ ಥರ ಅರ್ಧಂಬರ್ಧ ಬೇಯೋ ಥರದ್ದು ಬರೋದಿಲ್ಲ. ಮೈಕ್ರೋ ಆಪ್ಷನ್ ಏನಿದೆ ಅದು ಪದೇ ಆನ್ ಆಫ್ ಆಗ್ತಾ ಇರುತ್ತೆ. ಅದು ನಿಮ್ಮ ಏನು ಟೆಂಪ್ರೇಚರ್ ಸೆಟ್ ಮಾಡಿರ್ತೀರ ಆ ಟೆಂಪ್ರೇಚರು ಒಳಗಡೆ ಮೇಂಟೈನ್ ಆಗ್ತಾ ಇರುತ್ತೆ. ನೀವು ಏನೇ ಮಾಡಬೇಕಂದ್ರೂ ಸೊ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ಪ್ರತಿ ಸಲ ಅದನ್ನು ರೆಸಿಪಿ ಮಾಡುವಾಗ ಅದ್ರ ಮುಂದೆನೇ ಇರಬೇಕು, ಮುಂದೆನೇ ಇದ್ದು ಅದನ್ನು ಪದೇ ಚೆಕ್ ಮಾಡ್ಕೊತಾ ಇರಬೇಕು ಆಗಿದೆಯಾ ಇಲ್ವಾ ಅಂತ. ಸೊ 1 ಸಲ 2 ಸಲ ನೀವು ಯೂಸ್ ಮಾಡಾದ್ಮೇಲೆ 3ನೇ ಸಲಿಗೆ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಎಷ್ಟು ಟೈಮ್ ಬೇಕು, ಏನು ಟೆಂಪ್ರೇಚರ್ ಇಡಬೇಕು ಅಂತ. ಆವಾಗ ನೀವು ಭಯ ಇಲ್ಲದೆ ಮೈಕ್ರೋವನ್ನು ಯೂಸ್ ಮಾಡ್ಬೋದು. ಫಂಕ್ಷನ್ನು ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಿ. ಕ್ಲೀನಿಂಗ್ ಅಂತ ಬಂದರೆ ನೀವು ನಾರ್ಮಲಾಗಿ ಅಡುಗೆ ಆಗಿದ ತಕ್ಷಣ ಗಲೀಜಾಗಿದ್ದರೆ ಇಮಿಡಿಯೇಟ್ ಕ್ಲೀನ್ ಮಾಡ್ಕೊಬೋದು. ಇಲ್ಲ ಎಲ್ಲ ಬಿಸಿ ಆಗಿರುತ್ತೆ ಅಂದರೆ ಸ್ಟೀಮ್ ಕ್ಲೀನ್ ಮಾಡ್ಕೊಬೋದು. ಸ್ಟೀಮ್ ಕ್ಲೀನ್ ಅಂದರೆ ಒಂದು ಬಟ್ಲಲ್ಲಿ ನೀರಿಟ್ಟು ಒಳಗಡೆ 10 ನಿಮಿಷ ಮೈಕ್ರೋ ಆನ್ ಮಾಡಿದ್ರೆ ಫುಲ್ಲು ಸ್ಟೀಮ್ ಜನ್ರೇಟ್ ಆಗುತ್ತೆ. ಸೊ 10 ನಿಮಿಷ ಆದಮೇಲೆ ಒಂದು 5 ನಿಮಿಷ ಗ್ಯಾಪ್ ಬಿಟ್ಟು ಫುಲ್ ಎಲ್ಲ ಸ್ಟೀಮ್ ಕೂತ್ಕೊಂಡಿರುತ್ತೆ ಒಳಗಡೆ. ಆವಾಗ ಒಂದು ಸಾಫ್ಟ್ ಬಟ್ಟೆ ತೊಗೊಂಡು ವೈಪ್ ಮಾಡ್ಬೋದು. ಇಲ್ಲ ಸ್ವಲ್ಪ ಲೆಮನ್ ಹಾಕಿ ನೀರಿಟ್ರು ಅದು ಸ್ವಲ್ಪ ನಿಮಗೆ ಕೆಮಿಕಲ್ ರಿಯಾಕ್ಟ್ ಆಗಿ ಗಲೀಜೆಲ್ಲ ಬೇಗ ಬಿಟ್ಕೊಳ್ಳುತ್ತೆ. ಸೊ ಆಲ್ಮೋಸ್ಟ್ ಯಾವಾಗಲೂ ಯೂಸ್ ಮಾಡಿದ ತಕ್ಷಣ ಸ್ವಲ್ಪ ತಣ್ಣಗಾಗಿಬಿಟ್ಟು ಆಮೇಲೆ ಒಂದು ತೇವದ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಓಕೆನಾ? ಸೊ ಇದರಲ್ಲಿ ಡೂಸ್ ಆ್ಯಂಡ್ ಡೋಂಟ್ ಡೂಸ್. ಸೊ ಅದರಲ್ಲಿ ಸೇಫ್ಟಿ ವೈಸ್ ನೀವು ನೋಡಬೇಕಾಗಿರೋದು ಒಂದೇ ಥಿಂಗ್ಸು. ನೀವು ನೋಡ್ಬೋದು ಇಲ್ಲಿ ಪೇಪರಲ್ಲಿ ಕೊಟ್ಟಿದ್ದಾರೆ ಮ್ಯಾನ್ಯುವಲಲ್ಲಿ ಯಾವ್ಯಾವ ಐಟಮ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು. ಈ ಮಾಡಲ್ ಜೊತೆ ಇದಿಷ್ಟು ಆಕ್ಸೆಸರೀಸ್ ಕೊಟ್ಟಿದ್ದಾರೆ, ಯಾವ್ಯಾವ ಫಂಕ್ಷನಲ್ಲಿ ಯೂಸ್ ಮಾಡ್ಬೋದು. ಮೈಕ್ರೋ, ಗ್ರಿಲ್ಲು, ಕನ್ವೆಕ್ಷನ್ ಕಾಂಬಿ, ಗ್ರಿಲ್ ಕಾಂಬಿ ಯಾವ್ಯಾವ ಐಟಮು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೊಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ, ನೋಡ್ಕೊಬೋದು.
ಸೊ ನಾನು ಇಲ್ಲೂ ಕೂಡ ಹೇಳ್ಬಿಡ್ತೀನಿ. ಸೊ ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು. ಸೊ ನಾರ್ಮಲಾಗಿ ನಿಮಗೆ ಮೈಕ್ರೋ ಅಂತ ಬಂದರೆ ಮೈಕ್ರೋದಲ್ಲಿ ಪ್ಲಾಸ್ಟಿಕ್ಕು, ಗಾಜು, ಪಿಂಗಾಣಿ ಈ ಥರದ ಐಟಮ್ಗಳನ್ನ ಮಾತ್ರ ಯೂಸ್ ಮಾಡಬೇಕು. ಮೆಟಲ್ ಯೂಸ್ ಮಾಡಬಾರ್ದು. ಮೆಟಲ್, ಅಲ್ಯೂಮಿನಿಯಮು, ಕಾಪರು, ಸ್ಟೀಲು ಆ ಥರದ್ದು ಯಾವುದೂ ಯೂಸ್ ಮಾಡಬಾರ್ದು. ಯಾಕೆ ಅಂದರೆ ಮೈಕ್ರೋದಲ್ಲಿ ಮ್ಯಾಗ್ನೆಟಿಕ್ ಎಲೆಕ್ಟ್ರಿಕ್ ವೇವ್ಸಿಂದ ನಾವು ಇಟ್ಟಿರುವಂಥ ಫುಡ್ಡು ಬಿಸಿ ಆಗೋದ್ರಿಂದ ಮೆಟಲ್ಗೆ ರಿಯಾಕ್ಟ್ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಆವಾಗ ಒಳಗಡೆ ಇರೋಂಥ ಪ್ಲಾಸ್ಟಿಕ್, ಮೆಟಲ್ ಇದೆಲ್ಲ ಬರ್ನ್ ಆಗುತ್ತೆ ಮತ್ತು ಮೈಕ್ರೋವನ್ನು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ನೆಕ್ಸ್ಟು ಗ್ರಿಲ್ಲು ಮತ್ತು ಕನ್ವೆಕ್ಷನ್ ಬಂದು ಹೀಟರಲ್ಲಿ ರನ್ ಆಗೋವಂಥದ್ದು. ಸೊ ಹಂಗಾಗಿ ಹೀಟರಲ್ಲಿ ರನ್ ಆಗೋವಂಥದ್ದಕ್ಕೆ ನಾವು ಪ್ಲಾಸ್ಟಿಕ್ ಇಡೋಕೆ ಹೋಗಬಾರ್ದು. ಪ್ಲಾಸ್ಟಿಕ್ ಬಿಟ್ಟು ಸ್ಟೀಲು, ಅಲ್ಯೂಮಿನಿಯಂ ಏನು ಬೇಕಾದರೂ ಇಡ್ಬೋದು ನೀವು ಗ್ರಿಲ್ಲು ಮತ್ತು ಕನ್ವೆಕ್ಷನಲ್ಲಿ. ಸೊ ಇದೊಂದನ್ನು ಸೇಫ್ಟಿ ನೋಡಿಕೊಂಡ್ರೆ ಬೇರೆ ಇನ್ಯಾವುದೇ ಕಾರಣಕ್ಕೂ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆಕ್ಸಿಡೆಂಟಲ್ ಆಗೋದು, ಸುಟ್ಟೋಗೋದು, ಬರ್ನ್ ಆಗೋದು, ಶಾಕ್ ಹೊಡೆಯೋದು, ಶಾರ್ಟ್ ಸರ್ಕ್ಯೂಟ್ ಆಗೋದು ಆ ಥರದ್ದೆಲ್ಲ ಏನಾಗೋದಿಲ್ಲ. ಸೊ ನೀವು ಮೈಕ್ರೋದಲ್ಲಿ ಯಾವುದೇ ಕಾರಣಕ್ಕೂ ಮೆಟಲ್ ಐಟಮ್ಗಳನ್ನ ಇಡಬಾರ್ದು. ಅದೊಂದು ಸೇಫ್ಟಿ ನೀವು ಅಬ್ಸರ್ವ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಮೈಕ್ರೋವನ್ನು ಯೂಸ್ ಮಾಡ್ಕೊಬೋದು.